ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸಿಲಿಕಾನ್ ಹುಡುಗಿ ಏನಪ್ಪ ಕಾಲು ಮತ್ತು ಕೈ ಎಲ್ಲ ಇಟ್ಕೊಂಡಿರೋದು ನಿಮಗೆ ಶಾಕ್ ಆಗಿದೆಯಾ? ಏನು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಡೆಕೋರೇಷನ್ ಶುರು ಮಾಡಿದ್ದೀವಿ ಮಾಡೋಕ್ಕೆ. ನಾಳೆ ವರಮಹಾಲಕ್ಷ್ಮಿ, ಅಡ್ವಾನ್ಸಾಗಿ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಎಲ್ರಿಗೂ. ಏನು ಅಂತಂದರೆ ಇಲ್ಲಿ ಆ್ಯಕ್ಚುಲಿ ನಮ್ಮ ಮಮ್ಮಿ ಇದು ಮೇಬಿ ಒಂದು 4 ಇಯರ್ಸ್ ಆಯ್ತು ತೊಗೊಂಬಂದು. ಇದು ಕೈ ಕರೆಕ್ಟಾಗಿದೆ, ಈ ಕೈ ಡಿಸೈನ್ ಕರೆಕ್ಟಾಗಿ ಫೋಲ್ಡ್ ಆಗಿದೆ, ಅದೇ ಕಾಲು ಡಿಸೈನ್ ಫೋಲ್ಡ್ ಆಗಿಲ್ಲ. ಈ ಸತಿ ನಾವು ಡಿಫ್ರೆಂಟಾಗಿ ಕಾಲನ್ನ ಫೋಲ್ಡ್ ಮಾಡಿಬಿಟ್ಟು ಇಕ್ಕೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಸೂಜಿ ದಾರದಲ್ಲಿ ಹೊಲಿಗೆ ಹಾಕೋತಾ ಇದ್ದೀವಿ. ತೋರಿಸ್ತೀನಿ ಹಿಂಗೆ ಹಾಕೋತೀನಿ ಅಂದ್ಬಿಟ್ಟು. ಇದು ನಾವು ಅಷ್ಟೇ ಯೂಟ್ಯೂಬ್ ನೋಡಿಕೊಂಡು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಿದ್ದೀವಿ. ನೋಡೋಣ, ಐ ಹೋಪ್ ಇಟ್ ವರ್ಕ್ಸ್ ಔಟ್. ಮತ್ತೆ ನಮ್ಮ ಮಮ್ಮಿ ಪಾತ್ರೆ ತೊಳಿತಾ ಇದ್ದಾರೆ, ತೋರಿಸ್ತೀನಿ ಗೈಸ್ ಹೆಂಗೆ ನಾವು ಡೆಕೋರೇಟ್ ಮಾಡ್ತೀವಿ ಅಂತ. ಓಕೆನಾ? ಸ್ಯಾರಿ ಉಡಿಸ್ತೀವಿ, ಯಾವ ಸ್ಯಾರಿ ತಂದಿದ್ರಿ, ಚಿಕ್ಕಪೇಟೆ ಶಾಪಿಂಗಲ್ಲಿ ನೋಡಿದ್ರಲ್ಲ ವೀಡಿಯೋದಲ್ಲಿ, ಯಾವ ಸ್ಯಾರಿ ತಂದಿದ್ರಿ, ಯಾವ ಸ್ಯಾರಿ ಉಡಿಸ್ತೀವಿ ದೇವ್ರಿಗೆ ಅಂತ ಎಲ್ಲ ತೋರಿಸ್ತೀನಿ ಗೈಸ್. ಬೇಕು ಫೋಲ್ಡ್ ಮಾಡ್ಕೊಂಡು ಈ ಥರ ಇಲ್ಲಿಂದ ಇಲ್ಲಿಗೆ ದಾರ, ಸೂಜಿ ದಾರ ಇಟ್ಕೊಂಡು ಹೊಂದ್ಕೋಬೇಕು. ಇಷ್ಟು ಮತ್ತೆ ಹಿಂಗೆ ಫೋಲ್ಡ್ ಮಾಡ್ಕೊಬೇಕು ಗೈಸ್. ಫೋಲ್ಡ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಹೊಲ್ಕೋಬೇಕು. ತೋರಿಸ್ತೀನಿ ಸರಿ ಮಮ್ಮಿಗೆ ಹೋಗಿ. ಹೌದು ಕಾಣಿಸ್ತೀನಿ. ಇಲ್ಲ ಕಣ್ಣೇ ಕಾಣಿಸಿಲ್ಲ ಇವತ್ತು. ಇರ್ಲಾ ಇಷ್ಟು ಇರದ ಏಮ ಸ್ವಲ್ಪನೇ ಮಾಡ್ಕೊಂಡಿರೋದು ನಾನು ಫಸ್ಟ್ ತೋರಿಸಿದ್ನಲ್ಲ ಅಷ್ಟೇ. ಗೈಸ್ ನೋಡಿ, ಇಲ್ಲಿ ಸ್ಟಿಚ್ ಹಾಕೊಂಡಿದ್ದೀನಿ ಈ ಥರ. ಮತ್ತೆ ಸ್ಟಿಚ್ ಹಾಕೊಂಡಾದ್ಮೇಲೆ ಇವಾಗ ಫೋಲ್ಡ್ ಮಾಡ್ಕೋಬೇಕು. ಸ್ಟಿಚ್ ಆಯಿತಾ? ಸ್ಟಿಚ್ ಹಾಕಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ರೀತಿ ಸ್ಟಿಚ್ ಮಾಡ್ಕೊ. ಅದನ್ನ ಸ್ಟಿಚ್ನ ಬಿಚ್ಚಿ ಮತ್ತೆ ನಿಮ್ಗೋಸ್ಕರನೇ ತೋರಿಸ್ತಾ ಇದೀನಿ. ನೀವು ಕೇಳಿದಿರಲ್ಲ, ಸೊ ಹ್ಯಾಂಡ್ಸು ಸಹ ಇದೇ ರೀತಿ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸ್ಟಿಚ್ ಮಾಡ್ಕೊಂಡು ನೀಟಾಗಿ ಗಂಟುಗಳನ್ನ ಹಾಕೊಂಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಸ್ಟಿಚ್ ಮಾಡಿ ದಾರನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ ಶೇಪಲ್ಲಿ ಬಂದಿದೆ. ನೀವು ಆ ತುದಿನಲ್ಲಿ ಅವರು ದಾರ ಕೊಟ್ಟಿರಲ್ಲ, ನೀವೇ ಸೂಜಿಯಿಂದ ಈ ರೀತಿ ದಾರನ ಪೋಣಿಸಿ ನೀವು ಅಲ್ಲೊಂದು ಗಂಟು ಹಾಕಿ ಇಟ್ಕೊಬಿಡಿ. ಒಂದ್ಸಲ ನೀವು ಈ ರೀತಿ ದಾರ ಹಾಕಿಟ್ಕೊಂಡ್ರೆ ಪ್ರತಿ ವರ್ಷ ನೀವು ಹಾಗೆ ಯೂಸ್ ಮಾಡ್ಕೋಬಹುದು. ನೋಡಿ, ಎಲ್ ಶೇಪಲ್ಲಿ ಇದೆ. ನೋಡಿ, 2 ಕಾಲು ಇದೇ ಶೇಪಲ್ಲಿ ಇದೆ. ನೋಡಿ, ಈ ರೀತಿ ಆದ್ರೂ ನೀವು ಇಟ್ಟು ದೇವಿಗೆ ಅಲಂಕಾರ ಮಾಡ್ಬೋದು. ಅಥವಾ ಈ ರೀತಿ ಬೆಂಡ್ ಮಾಡಿ ನೀವು ಈ ರೀತಿ ನಿಲ್ಬೇಕು ಅಂದ್ರೆ ಅಲ್ಲಿ ಒಂದು ಕಾಲಿನ ತುದಿ, ದೇವಿಯ ಪಾದದ ತುದಿ ಮತ್ತೆ ತೊಡೆ ಭಾಗಕ್ಕೆ ನಾವು ದಾರ ಏನು ಪೋಣಿಸಿ ಸೂಜಿಯಿಂದ ಪೋಣಿಸ್ಬಿಟ್ಟು ದಾರ ಮಾಡಿ ಇಟ್ಕೊಂಡಿದೀವಿ, ಆ ದಾರಕ್ಕೆ ಕಟ್ಕೊಂಡ್ರೆ ನಮ್ಗೆ ಅಲ್ಲಿ ಎಲ್ ಶೇಪ್ ಬರುತ್ತೆ. ನೋಡಿ, ಈ ರೀತಿ ಕಟ್ಕೊಂಡ್ರೆ ಯಾವ ರೀತಿ ಆದ್ರೂ ಬೆಂಡ್ ಮಾಡ್ಕೋಬಹುದು ನಾವು ಲೆಗ್ಸ್ನ. ನೋಡಿ, ಇಷ್ಟು ಈ ರೀತಿ ಬೆಂಡ್ ಮಾಡಿ ನಾವು ಕಟ್ಕೊಂಡ್ರೆ ನಾವು ಯಾವ ಶೇಪಲ್ಲಿ ಆದ್ರೂ ಇಟ್ಬಿಟ್ಟು ದೇವಿಗೆ ಸೀರೆಯನ್ನ ಉಡ್ಸ್ಕೋಬಹುದು. ಹಾಗೆ ನಾನಿಲ್ಲಿ ಇಲ್ಲೂ ಸಹ ನಿಮ್ಗೆ ಎಲ್ ಶೇಪು ನೀಟಾಗಿ ಬರಬೇಕು ಅಂತ ಅಂದ್ರೆ ಕೆಲವು ಟೈಮು ನೀಟಾಗಿ ಕುತ್ಕೊಳ್ಳಲ್ಲ, ಆಗ ನೀವು ಅಲ್ಲಿ ತುದಿನಲ್ಲಿ ಕೈ ಅಥವಾ ಕಾಲಿನ ಭಾಗದ ಮಂಡಿ ಬರುತ್ತಲ್ಲ, ಅಲ್ಲಿ ನೀವು ಈ ರೀತಿ ಮಾಡ್ಬೇಕಾಗತ್ತೆ. ಒಂದ್ 2 ರೌಂಡ್ ದಾರ ಸುತ್ಬಿಟ್ಟು ಕಟ್ಟೋದ್ರಿಂದ ಅಲ್ಲಿ ನೀಟಾಗಿ ಶೇಪ್ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ನಾನು ಲೆಗ್ಸಿಗೆ ಏನ್ ತೋರಿಸಿದ್ದೀನಿ, ಕೈಗಳಿಗೂ ನೀವು ಅದೇ ರೀತಿ ಮಾಡ್ಕೋಬೇಕು, ಆಗ ಕೈ ಸಹ ಎಲ್ ಶೇಪ್ ಅಲ್ಲಿ ಬರುತ್ತೆ. ನಾನಿವತ್ತು ದೇವಿಯ ಕಾಲ್ಗಳನ್ನ ಉದ್ದ ಗೈಸ್, ನಮ್ಮ ಮಮ್ಮಿ ನೋಡಿ ಹೆಂಗೆ ಡ್ರೇಪ್ ಮಾಡಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇನ್ನು ಮಾಡ್ತವ್ರೆ. ಮತ್ತು ನನಗೆ ಇದು ಕೊಟ್ಟಿದ್ದಾರೆ ಡ್ರೇಪ್ ಮಾಡೋಕ್ಕೆ. ಇದರಲ್ಲಿ ನಾನು ಇದಾಕಬೇಕು, ಏನು ಅಕ್ಕಿ, ಆಮೇಲೆ ಕಡ್ಡಿ, ಆಮೇಲೆ ಬ್ಲೌಸ್ನ ಇವಾಗ ಬಿಂದಿಗೆಗೆ ಹಾಕಿ ಮತ್ತು ಕೈಗಳಿಕ್ಬಿಟ್ಟು ಗೈಸ್, ನಮ್ಮ ಮನೇಲಿ ನೋಡಿ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಮಮ್ಮಿ ಕಾಲ್ ಚೈನ್ ಹಾಕ್ತಾವ್ರೆ, ಕಾಲ್ ಚೈನ್.
ಗೈಸ್ ನಮ್ಮಮ್ಮ ಇದು ಪಾರ್ಟ್ ಮಾಡಿದ್ರು, ಕಾಲ್ ಮಾಡಿಸೋ ಪಾರ್ಟ್ ನಮ್ಮ ಮಮ್ಮಿ ಮಾಡಿದ್ರು. ಒಂದು ನಿಮಿಷ, ಮಮ್ಮಿ ಕಾಲು ಚೇನ್ ಹಾಕ್ತವ್ರೆ ಗೈಸ್. ನಮ್ಮ ಮಮ್ಮಿದು ಮೆಹಂದಿ ನಾನೇ ಹಾಕಿದ್ದು, ನನ್ನ ಮೆಹಂದಿನೂ ನಾನೇ ಹಾಕ್ಕೊಡಿ ನೋಡಿ ಗಾಯ್ಸ್. ಲೋಟಸ್ ಆಮೇಲೆ ಬಿಡಿಸ್ಕೊಂಡಿದ್ದೀನಿ ಗಾಯ್ಸ್ ನೋಡಿ. ಗೈಸ್ ಇದು ನೋಡಿ ನಾನೇ ಮಾಡಿದ್ದು ಮೇಲ್ಪಾಟ್. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಎಲ್ರಿಗೂ. ನಿಮಗೂ ಕೂಡ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಂಗೆ ಮಾಡು, ಸುಮ್ಮನೆ ಹಂಗೆ ಮಾಡು, ಕಟ್ಟೆಲ್ಲ ಮಾಡು. ₹200 ಕೊಟ್ಟಿದ್ದಾರೆ ನೋಡಿ ಗೈಸ್. ಏನ್ ಬರುತ್ತೆ ಇದ್ರಲ್ಲಿ? ಇದ್ರಲ್ಲಿ ₹200 ಏನ್ ಬರುತ್ತೆ ನೋಡಿ. 2 ಲಕ್ಷ ಅಂತ ತಿಳ್ಕೊಳ್ಬೇಕು ಇದನ್ನ ನಾನು. ಗೈಸ್ ನಮ್ಮ ಅಪ್ಪನ್ಗೆ ಇವಾಗ ಕಷ್ಟ ಇದೆ, ಯಾಕಂದ್ರೆ ಮದ್ವೆ ಮಾಡಿದ್ದಾರೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನಮ್ಮಮ್ಮ ಏನು ತಿಂಡಿ ಮಾಡಿಲ್ಲ. ಈಗ ದೇವ್ರದ್ದು ಪೂಜೆ ಎಲ್ಲ ಆಯ್ತು, ಈಗ ತಿಂಡಿ ಪ್ರಿಪ್ರೇಷನ್. ಈಗ ಏನ್ ಮಾಡ್ತಾರೋ ನೋಡಿಸ್ತೀನಿ ಬನ್ನಿ ಗೈಸ್. ನಮ್ಮನೇಲಿ ಪ್ರಿಪ್ರೇಷನ್ ಪಲಾವ್, ವಡ, ಆಮೇಲೆ ಒಬ್ಬಟ್ಟು, ಆಮೇಲೆ ಕಾಳುಗೊಜ್ಜು. ಒಬ್ಬಟ್ಟು ಮಾಡಿಲ್ಲ ಇನ್ನ ಗೈಸ್, ಮಾಡಿಲ್ಲ ಇನ್ನ. ಇದು ಮಾಡ್ಬೇಕಂತೆ ಪಲಾವ್. ಊಟ ಆಯ್ತಾ? ಲಕ್ಷ್ಮಿ ಆಗಾದ್ಮೇಲೆ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ, ಅಂದರೆ ದೇವ್ರದ್ದು ಎಲ್ಲ ಐಟಮ್ಸು ತೆಗಿತಾ ಇದ್ದೀವಿ. ಎಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ನೆಕ್ಸ್ಟ್ ವರ್ಷಕ್ಕೆ ಮತ್ತೆ ಕಂಟಿನ್ಯೂ ಇದೆ. ಎಲ್ಲ ಎತ್ತಿಕ್ತಾ ಇದ್ದೀವಿ ಗೈಸ್. ಈ ಬಾಕ್ಸಲ್ಲಿ ಎಲ್ಲ ತೆಗಿತಾ ಇದ್ದೀವಿ, ಒಂದೊಂದೇ ಐಟಮ್ ತೆಗಿತಾ ಇದ್ದೀವಿ, ಒಂದೊಂದೇ ಐಟಮ್ ಎತ್ತಿಕ್ತಾ ಇದ್ದೀವಿ.